ಇಡೀ ದಾವಣಗೆರೆ ತುಮಕೂರು 2300 ಎಕರೆಗೂ ಮೇಲ್ಪಟ್ಟು ಅಕ್ವಿಜಿಷನ್ನು ಕಂಪ್ಲೀಟ್ ಆಗಿ ಇನ್ನು ಕೇವಲ 246 ಎಕರೆ ಮಾತ್ರ ಉಳಿದಿದೆ. ಅದರೊಳಗೆ 100 ಎಕರೆಗೂ ಮೇಲ್ಪಟ್ಟು ಬರೀ ಚಿತ್ರದುರ್ಗದೇ ಇತ್ತು. ಬಾಕಿದೆಲ್ಲವೂ ಕೂಡ ಇವತ್ತು 3 ಜನ ಜಿಲ್ಲಾಧಿಕಾರಿಗಳು ಕೂಡ ಜೊತೆಯಲ್ಲಿ ಇದ್ದುಕೊಂಡು ಇದಾಗಿದೆ. ನನಗನ್ನಿಸ್ತದೆ ಇನ್ನೊಂದು 15-20 ದಿವಸದಲ್ಲಿ ಈ ಎಲ್ಲ ಪ್ರಕ್ರಿಯೆ ಮುಗೀತದೆ. ಟೆಂಡರು ದಾವಣಗೆರೆಯಿಂದ ಈಗಾಗಲೇ 20 ಕಿಲೋಮೀಟ್ರ್ ಲೈನ್ ಹಾಕಿದ್ದೀವಿ ಸರ್, ಇದು ಆಗಿದೆ. ಅದನ್ನು ನಾವು ಇವಾಗ ದಾವಣಗೆರೆಯಿಂದ ಚಿತ್ರದುರ್ಗ ತರ್ತಕ್ಕಂಥ ಇನ್ನು ಉಳಿದಿರ್ತಕ್ಕಂಥ 28-30 ಎಕರೆ 30 ಕಿಲೋಮೀಟ್ರು ಒಂದು ಲೆವೆಲ್ ಬರ್ತಾಯಿದೆ. ಜೂನ್ 2027 ಒಳಗಡೆ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಟ್ರೈನನ್ನು ಬಿಡ್ತಕ್ಕಂಥ ಕೆಲಸವನ್ನು ಜೂನ್ 27 ಅಥವಾ ಜುಲೈ 27 ಒಳಗಡೆ ಒಂದು ಹಂತಕ್ಕೆ ತರ್ತೀವಿ. ಬಗೆಹರಿದಿದೆಯಪ್ಪ, ನೀವು ಸ್ವಲ್ಪ ದೇವರಾಗ್ಬಿಟ್ರೆ ಎಲ್ಲ ಸರಿ ಹೋಯ್ತದೆ. ನೀವು ಸ್ವಲ್ಪ ದೇವರಾಗ್ರೆ ಒಂದು ನಿಮಿಷ ತಾಳ್ರಿ. ಎಲ್ಲವೂ ವಿಳಂಬ ಆಗಬೇಕಾದ್ರೆ ಮೊದಲು ನೀವುಗಳು ಮಾಧ್ಯಮದವರು ಇದೊಂದು ದೊಡ್ಡ ಯೋಜನೆ, ಆ ಯೋಜನೆಯಿಂದ ಎಷ್ಟು ಅನುಕೂಲ ಇದೆ, ಸಾಧಕ ಬಾಧಕ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ್ರೆ ಆಯ್ತಾರಲ್ಲ. ನಾನು ಸ್ವಲ್ಪ 50 ವರ್ಷ ನಿಮ್ಮ ಜೊತೆಲಿ ಚೆನ್ನಾಗಿ ನೀರು ಕುಡಿದಿದ್ದರಿಂದ ನೀವು ಕೊಟ್ಟು ನೀರು ನಾನು ಕುಡಿಲಿಲ್ಲ, ನನ್ನ ನೀರೇ ನಿಮ್ಮನ್ನು ಕುಡಿಸ್ತಾ ಇದ್ದೀನಿ. ಹಾಗಾಗಿ ಅದಕ್ಕೋಸ್ಕರ ಇದೊಂದು ಒಳ್ಳೆಯ ಯೋಜನೆ. ನನಗೆ ತಿಳಿದ ಮಟ್ಟಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ನಾಯಕರು 52,000 ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರವಾಗಿ ನಮಗೆ ಈ ಸಾರಿ ಕೊಟ್ಟಿದ್ದಾರೆ. ಚಿತ್ರದುರ್ಗದ ನಿಮ್ಮ ಅಧಿಕಾರಿ DC ಅವರು ಇರ್ಬೋದು, SLO ಇರ್ಬೋದು, ಎಲ್ಲರೂ ಇದಾಗಿದೆ. ಇನ್ನು ಕೇವಲ 100 ಚಿಲ್ಲರೆ ಎಕರೆ ಇದೆ. ಇನ್ನು 15-20 ದಿವಸದಲ್ಲಿ ಅದು ಕೂಡ ಮಾಡಿಸ್ತೀನಿ. ಇನ್ನು ತುಮಕೂರು ಬಂದಿದ್ದಾರೆ, ಅಲ್ಲಿ ಶಿರಾದಲ್ಲಿದ್ದಾರೆ, ಅದು ಮುಗಿಸ್ತೀವಿ. ದಾವಣಗೆರೆದು ಈಗಾಗಲೇ ಮುಗಿದಾಗಿದೆ. ನನಗನ್ನಿಸ್ತದೆ ಜೂನ್ 2027 ತಪ್ಪು ಜುಲೈ 2027ಕ್ಕೆ ಅವ್ರಿಗೆ ಟ್ರೈನ್ ಬರ್ತದೆ. ಚಿತ್ರದುರ್ಗದಿಂದ ಹಿರಿಯೂರಿಂದ ಶಿರಾಯಿಂದ ಊರುಕೇರಿ ತುಮಕೂರು ಹೋಯ್ತದೆ. ಸರಿಗೆ ನನಗೆ ತಿಳಿದ ಮಟ್ಟಿಗೆ ಯಾರೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಪದ್ಧತಿ ನನಗಿಲ್ಲ. ನಾನು ಬಂಡೆಯಲ್ಲೇ ಗುದ್ದಿ ನೀರು ತೆಗಿಯೋದು, ನಾನು ಎಲ್ಲ ಥರದ ಇದಿದೆ. ನಾನು ಒಂಥರ ಸನಿಮಾತ್ಮ. ಹಂಗಾಗಿ ದಯಮಾಡಿ ನನಗೆ ಕೆಲಸ ಆಗಬೇಕು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತ ಸರ್ಕಾರದಲ್ಲಿ 52,000 ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರವಾಗಿ ಕರ್ನಾಟಕ ಕೊಟ್ಟಿದ್ದಾರೆ. ಅದರ ಸದುಪಯೋಗ ಆಗಬೇಕು. ಅದರಿಂದ ರಾಯದುರ್ಗ ತುಮಕೂರು ದಾವಣಗೆರೆ 100% 400 ಕಿಲೋಮೀಟ್ರ್ ಮೇಲ್ಪಟ್ಟು ರೈಲ್ವೆ ಲೈನು ಈ ಒಂದು ಅವಧಿಯಲ್ಲಿ 2027-28 ಒಳಗಡೆ ಇವೆಲ್ಲವನ್ನು ಪೂರ್ತಿ ಅದೆಲ್ಲ ಅವ್ರು ಕೇಳ್ಕೊಂಡು ಒಂದು ಹಳೆ ಕಾಯಿಲೆ ಇದು. ಅದು ಅವರು ಜಡತ್ವ ಬಂದ್ಬಿಟ್ಟಿದೆ. ಸರ್ಕಾರ ಎಲ್ಲಿದೆಯೋ ಗೊತ್ತಿಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಜನರನ್ನ ಎಲ್ಲ ಒಂದು ಕಡೆ ಮಂಕುಬೂದಿ ಹರಿಸ್ತಾ ಇದ್ದಾರೆ. ರಾಮನ್ ನೋಡು, ಕೃಷ್ಣನ್ ನೋಡು, ಬೊಂಬಾಯಿ ನೋಡು, ಕಲಾಡಿ ಬಾಬಿ ಅಂತ ಹೇಳ್ಕೊಂಡು ಏನು ಮಾಡ್ತಾರಲ್ಲ, ಆ ಥರದ ಒಂದು ರೀತಿ ಆಗಿದೆ. ಒಂದು ಸತ್ಯ, ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಒಂದು ಅಂತ ಅವ್ರು ಏನು ಚಿಂತನೆ ಇದೆ. ಇವರು ಒಂದು 25-30% ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಈ ಥರ 2ರಷ್ಟು ಕೆಲಸ ಮಾಡ್ತಾಯಿದ್ದು. ನಾನು ಇವತ್ತು ವಿನಂತಿ ಮಾಡ್ತೀನಿ, ಇನ್ನು ಮುಂದಾದರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ದುಗುಡ, ಆ ಗುಂಪುಗಾರಿಕೆ, ಆ ಭ್ರಷ್ಟಾಚಾರದ ವ್ಯವಸ್ಥೆ ಇದೆಲ್ಲ ಬಿಟ್ಟು ಭಾರತ ಸರ್ಕಾರದ ಜೊತೆ ಕೈ ಜೋಡಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಹುತೇಕ ಕಾರ್ಯಕ್ರಮಗಳಿವೆ. ಅದಕ್ಕೆ ಆದ್ಯತೆ ಕೊಡಲಿ ಅಂತ ನಾನು ಆಗ್ರಹಪಡಿಸ್ತೀನಿ. ರಾಮಲಿಂಗಾರೆಡ್ಡಿ ಪಾಪ ಇನ್ನೇನು ಹೇಳೋಕ್ಕಾಯ್ತದ್ರಿ, ಅವನು ಏನು ಹೇಳೋಕ್ಕಾಯ್ತದೆ? ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಸರಿ, ಏನು ಅವ್ರ ಮೇಲೆ ಅವರಲ್ಲಿ ಇರ್ತಕ್ಕಂಥ ಏನು ಕೊಳಕಿದೆಯಲ್ಲ, ಕೊಳಕನ್ನು ಮುಚ್ಕೊಳ್ಳೋಕ್ಕೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತಾರೆ. ಈ ರಾಷ್ಟ್ರ ನಿನ್ನ ದಾವಣಗೆರೆ ಮತ್ತೊಂದಲ್ಲ, ಪ್ರತಿಯೊಂದು ಕೂಡ ಕೆಲಸ ನಡೀತಾ ಇದೆ. ಅದನ್ನು ತೃಪ್ತಿ ಪಡ್ರಪ್ಪ. ಒಂದು ನಿಮಿಷ, ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ರೈಲ್ವೆ ಇಲಾಖೆಯಲ್ಲಿ ನಿಮ್ಮ ಸುಮಾರು ವರ್ಷದ ಕನಸೇನಿದೆ, ಹಿರಿಯರಾದ ಸಿದ್ದೇಶಣ್ಣವರು ಮಾಡಿದ ಯೋಜನೆ ಏನಿದೆ ಇದನ್ನು ಕಾರ್ಯರೂಪ